4ನೇ ತರಗತಿಯ ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ಇದರಲ್ಲಿ ಬರುವಂತಹ ಕಲಿಕಾ ಫಲ ಇದು DSRTಯಿಂದ ಬಿಟ್ಟಿರುವಂತಹ ಪ್ರಶ್ನೆಗಳ ಕೋಟಿ ಏನಿದೆ, LBA ಏನಿದೆ, ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ಸ್ಗಳ ಒಂದು ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟ್ ಅಂತ ಕರಿತೀವಿ. ಸರಿ ಉತ್ತರಗಳನ್ನು ಆರಿಸಿ ಬರೀರಿ ಅಂತೇಳಿ ಒಂದು ರೇಖಾಕೃತಿ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ನಾವು ಸುತ್ತಳತೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕೊಟ್ಟಿರುವ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಈ ಎಲ್ಲ ಆಕೃತಿಗಳಲ್ಲಿರುವಂತಹ ಸುತ್ತಳತೆಯನ್ನು ನಾವು ಕೂಡಬೇಕು. ಅಂದರೆ AB, BC, CD, DE, EA ಇವುಗಳನ್ನು ಕೂಡಿದಾಗ 18 ಸೆಂಟಿಮೀಟರ್ ಬರ್ತದೆ. ಆನ್ಸರ್ 18 cm ಅಂದರೆ ಬಿಯನ್ನು ಹಾಕುವಂಥದ್ದು. ಈ ಆಕೃತಿಯ ಒಂದು ಬಾಹುವಿನ ಉದ್ದ 6 ಸೆಂಟಿಮೀಟರ್ ಇದೆ. ಇದು ಎಲ್ಲ ಬಾಹುಗಳು ಸಮನಾಗಿದ್ದಾವೆ, ಎಲ್ಲ ಬಾಹುಗಳು ಸಮನಾಗಿವೆ. ಹಾಗಾದರೆ ಈ ಆಕೃತಿಯ ಸುತ್ತಳತೆ ಎಷ್ಟು ಅಂತ ಕೇಳಿದರೆ ನೋಡ್ಬೋದು ನೀವು. ಎಲ್ಲ ಬಾಹುಗಳು ಸಮನಾಗಿದ್ದಾವೆ ಅಂತಂದರೆ ಇದು ಸಮನಾಗಿರ್ತೈತೆ, ಇದು ಸಮನಾಗಿರ್ತೈತೆ, ಇದು ಸಮನಾಗಿರ್ತೈತೆ, ಈ ಬಾಹುಗಳು ಸಮನಾಗಿರ್ತವೆ. ಎಲ್ಲವೂ ಕೂಡ 6, 6, 6 ಇರ್ತವೆ. 6 1 6, 2 2 6 18, 6 4 24. 24 ಸೆಂಟಿಮೀಟರ್ ಯಾವುದಿದೆ ಅದು ಆನ್ಸರ್ ರೈಟ್ ಆಗುವಂಥದ್ದು. ಇದು ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವಾಗಿದೆ. ಅದನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ಯಾವುದೇ ಒಂದು ಆಕೃತಿ ಆಕ್ರಮಿಸುವಂಥ ಸ್ಥಳ ಮತ್ತು ಪ್ರದೇಶವನ್ನು ನಾವು ವಿಸ್ತೀರ್ಣ ಅಂತೇಳಿ ಕರಿತೀವಿ. ನೆಕ್ಸ್ಟು, ಈ ಕೆಳಗಿನ ಕಪ್ಪು ಹಲಿಗೆಗೆ ರೇಡಿಯಂ ಸ್ಟಿಕ್ಕರ್ನ ಅಂಟಿಸಲು ಮೂಲಕ ಸಿಂಗಾರಗೊಳಿಸಬೇಕಾಗಿದೆ. ಒಂದು ಸುತ್ತು ಅಂಟಿಸಲು ಬೇಕಾದಂಥ ರೇಡಿಯಂ ಸ್ಟಿಕ್ಕರ್ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ತಂದು ಒಂದು ರೇಡಿಯಂ ಸ್ಟಿಕ್ಕರ್ನ ಅಂಟಿಸ್ಬೇಕು. ಇದು ಒಂದು ಆಯತ ಆಕೃತಿ. ಇಲ್ಲಿ 30 ಸೆಂಟಿಮೀಟ್ರ್ ಇದೆ ಅಂದರೆ ಇಲ್ಲೂ ಕೂಡ 30 ಸೆಂಟಿಮೀಟ್ರ್ ಇರ್ತೈತೆ. ನೆಕ್ಸ್ಟ್ ಇಲ್ಲಿ 80 ಇದೆ ಅಂದರೆ ಇಲ್ಲೂ ಕೂಡ 80 ಸೆಂಟಿಮೀಟ್ರ್ ಇರ್ತೈತೆ. ಈಗ ನಾವು ಇವೆರಡನ್ನು ಕೂಡೋಣ. 80 + 80 ಕೂಡಿದರೆ 0 8 7 160 ಬಂತು. ಅದೇ ರೀತಿ 30 ಮತ್ತು 30 ಕೂಡಿದರೆ 60 ಆಯಿತು. 160 + 60 ಕೂಡಿದರೆ 0 6 12 ದಶಕ 1 ಅಂದರೆ ದಶಕ 1 ಬರ್ತೈತೆ. ಇನ್ನು 220 ಯಾವುದಿದೆ ನೋಡಿ, ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟು, ಚಿತ್ರದಲ್ಲಿ ಆಕೃತಿಯ ಸುತ್ತಳತೆ 30 ಸೆಂಟಿಮೀಟ್ರ್ ಇದ್ದರೆ AE ಬಾಹುವಿನ ಉದ್ದ ಎಷ್ಟು? ಇವರು ಸಂಪೂರ್ಣ ಸುತ್ತಳತೆ ಎಷ್ಟಿದೆ? 30 ಸೆಂಟಿಮೀಟ್ರ್ ಇದೆ. ಹಾಗಾದರೆ AE ಅಂದರೆ ಮೀನ್ಸ್ ಇದಕ್ಕೂ ಇರುವಂಥ ದೂರ, A ಮತ್ತು Eಗೆ ಇರುವಂಥ ದೂರವನ್ನು ಕೇಳಿದರೆ ಇದು 6 ಇದೆ, ಇದು 4 ಇದೆ, ಇದು ಕೂಡ ಸೇಮ್ ಇರ್ತೈತೆ, 4 ಇರ್ತೈತೆ. ಇದು 8 ಇದೆ ಅಂದರೆ ಇದು 8 ಇರೋದ್ರಿಂದ ಇದು 2 ಇರ್ತೈತೆ. ಆಲ್ಮೋಸ್ಟ್ ಆಲ್ 2 ಎಲ್ಲಿದೆ ಅದಕ್ಕೆ ನಾವು ಟಿಕ್ ಹಾಕ್ಬೇಕು. ಅಥವಾ 2 ಬರಲಿಲ್ಲ ಅಂತಂದರೆ ಇವಷ್ಟನ್ನು ಕೂಡಬೇಕು. 6 4 10, ಇದೊಂದು 8 18 ಆಗುತ್ತೆ. 18 ಕೂಡಿದಾಗ ಇಲ್ಲಿ 4 ಕೂಡಬೇಕು. ಯಾಕಂದರೆ ಇದು ಸಮನಾಗಿರೋದ್ರಿಂದ 4 ಕೂಡಬೇಕು. 8 2 10 2 12, 12 1 24 ಆಗುತ್ತೆ. ಇನ್ನು ಉಳಿದಿರುವಂಥದ್ದು 30, ಇಲ್ಲಿರುವಂಥದ್ದು 30 ಕೊಟ್ಟರೆ ಅಂದರೆ 24 30ರಿಂದ ಕಳೆದ್ರೆ ನಮಗೆ 6 ಉಳಿಯುವಂಥದ್ದು. ಆ ಎ ಆನ್ಸರ್ ರೈಟ್ ಆಗುವಂಥದ್ದು. ಸಿಂಪಲ್ ಇದೆ ನೋಡಿರಿ. ಅಷ್ಟು ಕೂಡ್ಕೋಬೇಕಷ್ಟೇ. ಅಷ್ಟು ಕೂಡಿ 30ರಿಂದ ಕಳೆದ್ರೆ ಸಿಗುವಂಥ ಆನ್ಸರ್ ಎ ಆಗುವಂಥದ್ದು. ಒಂದು ಆಯತದ ಉದ್ದ 10 ಸೆಂಟಿಮೀಟ್ರ್ ಇದೆ ಮತ್ತು ಅಗಲ 7 ಸೆಂಟಿಮೀಟ್ರ್ ಇದೆ. ಅದರ ವಿಸ್ತೀರ್ಣ ಕೇಳಿದ್ದಾರೆ. ವಿಸ್ತೀರ್ಣ ಮೀನ್ಸ್ 10 × 7 ಗುಣಿಸ್ಬೇಕು. 10 7 70 ಚದರ ಸೆಂಟಿಮೀಟ್ರ್ ಯಾವುದಿದೆ ಅದನ್ನೇ ನಾವು ವಿಸ್ತೀರ್ಣ ಅಂತೇಳಿ ಕರಿತೀವಿ. ಈ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಇವಷ್ಟನ್ನು ಕೂಡ ಕೂಡಬೇಕು. 5 + 3 + 4 ಸೆಂಟಿಮೀಟ್ರನ್ನ ಕೂಡಬೇಕು. 5 3 8 8 2 10 2 12 ಸೆಂಟಿಮೀಟ್ರ್ ಯಾವುದಿದೆ ಅದನ್ನು ನಾವು ಆನ್ಸರಾಗಿ ಬರೆಯುವಂಥದ್ದು. ನೆಕ್ಸ್ಟು, ವರ್ಗದ ಬಾಹುವಿನ ಉದ್ದ 20 ಸೆಂಟಿಮೀಟ್ರ್ ಆದರೆ ಅದು ಸುತ್ತಳತೆ ಅಂತ ಕೇಳಿದರೆ, ವರ್ಗ ಮೀನ್ಸ್ ಅದು ಚೌಕ ಅಂಥೇಳಿ. ಒಂದು 20 ಇದೆ ಅಂತಂದರೆ ಒಂದು ವರ್ಗ ಅಂದರೆ ಒಂದು ಚೌಕಾಕೃತಿ ಅಂದರೆ ಎಲ್ಲ ಬಾಹುಗಳು ಸಮನಾಗಿರ್ತವೆ, ಉದ್ದ ಕೂಡ ಸಮನಾಗಿರ್ತೈತೆ. ಅದರ ಸುತ್ತಳತೆ ಕೇಳಿದರೆ ಅದನ್ನು 4 ಸತಿ ಕೂಡಬೇಕು. 20 + 20 + 20 + 20 4 ಬಾಹುಗಳಿರೋದ್ರಿಂದ 4 ಕೂಡಬೇಕು. 2 1 2 4 2 3 6 2 4 8 80 ಸೆಂಟಿಮೀಟ್ರ್ ಇರುವಂಥದ್ದು ರೈಟ್ ಆಗುವಂಥದ್ದು. ನೆಕ್ಸ್ಟ್, ಇದರಲ್ಲಿ ಒಂದು ಆಯತ ಆಕೃತಿಯ ಸುತ್ತಳತೆ ಕೇಳಿದರೆ ಇದು 3 ಇದೆ, ಇದು ಕೂಡ 3 ಇರ್ತೈತೆ, ಇದು 7 ಇದೆ, ಇದು ಕೂಡ 7 ಇರ್ತೈತೆ. ಅಂದರೆ 3 + 3 ಹಾಕಬೇಕು. ಜೊತೆಗೆ 7 7 + 7 + 7 ಹಾಕಬೇಕು. 7 3 10 7 3 10 ಅಂದರೆ
20 ಸೆಂಟಿಮೀಟರ್ ಯಾವುದಿದೆ ಅದು ಆನ್ಸರ್ ರೈಟ್ ಆಗುವಂಥದ್ದು. 20 ಸೆಂಟಿಮೀಟರ್ ಯಾವುದಿದೆ ಅದು ರೈಟ್ ಆಗುವಂಥದ್ದು. ಒಂದು ಚೌಕಾಕಾರದ ಉದ್ಯಾನವನದ ಉದ್ದ 100 ಮೀಟ್ರ್ ಆದರೆ ಉದ್ಯಾನವನದ ವಿಸ್ತೀರ್ಣ ಕೇಳಿದರೆ, ವಿಸ್ತೀರ್ಣ ಕೇಳಿದಾಗ ನಾವೇನು ಮಾಡಬೇಕು ಅಂತಂದರೆ, ಒಂದು ಚೌಕ ಅಂದರೆ ಎಲ್ಲ ಭಾಗಗಳು ಸಮನಾಗಿರ್ತವೆ. ಇಲ್ಲಿ ನೋಡ್ಬೋದು ಎಲ್ಲ ಭಾಗಗಳು ಸಮನಾಗಿರ್ತವೆ. ಹಾಗಾಗಿ 100 ಇಂಟು 100ರಿಂದ ಗುಣಿಸ್ಬೇಕು. ವಿಸ್ತೀರ್ಣ ಮೀನ್ಸ್ ಉದ್ದ ಇಂಟು ಅಗಲನ್ನು ಗುಣಿಸ್ಬೇಕು. ಗುಣಿಸಿದಾಗ ಬರುವಂಥದ್ದು 10,000 ಸೆಂಟಿಮೀಟ್ರ್ ಆಗುವಂಥದ್ದು. ಆನ್ಸರ್ ಡಿ. ನೆಕ್ಸ್ಟ್ 12 ಚೌಕದ ಸುತ್ತಳತೆ 40 ಮೀಟ್ರ್ ಆದರೆ ಬಾಹುವಿನ ಉದ್ದ, ಒಂದು ಚೌಕದ ಸುತ್ತಳತೆ 40 ಮೀಟ್ರ್ ಆದರೆ ಒಂದು ಬಾವಿನ ಉದ್ದ ಕೇಳಿದರೆ, ಒಂದು ಬಾವು ಅಂದರೆ ಒಂದು ಚೌಕದ ಸುತ್ತಳತೆ ಅಂದರೆ 4 ಬಾವುಗಳು ಇಲ್ಲಿದೆ ನೋಡಿ ಚಿತ್ರದಲ್ಲಿ, 4 ಹತ್ತಿರ್ತವೆ. ಹಾಗಾಗಿ ಆನ್ಸರ್ ಸಿ. 10 ಮೀಟರ್ ಬಾವಿರುವಂಥ ಚೌಕಾಕಾರದ ಉದ್ಯಾನವನಕ್ಕೆ ಸುತ್ತ ಬೇಲಿ ಹಾಕಲು ಬೇಕಾಗುವಂಥ ತಂತಿಯ ಉದ್ದ ಅಂದರೆ 10 ಮೀಟರ್ ಬಾವಿನ ಉದ್ದ. ಒಂದು ಬಾವಿ ಎಂದು ಕೊಟ್ಟಿದ್ದಾರೆ. ಈಗ ಸೇಮ್ ಅದೇ ಲೆಕ್ಕನೇ, ಇಲ್ಲೂ 10 ಇರ್ತೈತೆ, ಇಲ್ಲೂ 10, ಇಲ್ಲೂ 10, ಇಲ್ಲೂ 10. ಎಷ್ಟಾಗುತ್ತೆ ಇದನ್ನಷ್ಟು ಕೂಡಬೇಕು. ಒಂದು ಬಾವಿನ ಉದ್ದ ಇದೇ ಸೇಮ್ ಲೆಕ್ಕನೇ, ಇದು ಕೂಡ 10, ಇದು 10, ಇದು 10, ಇದು 10, 10, 10, 20, 20, 20, 40 ಮೀಟರ್ ನಮಗೆ ತಂತಿ ಬೇಲಿ ಹಾಕಲು ಬೇಕಾಗುವಂಥ ತಂತಿಯಾಗಿದೆ. ನೆಕ್ಸ್ಟು ಒಂದು ಆಯತಾಕಾರದ ಜಮೀನಿನ ಉದ್ದ 100 ಮೀಟ್ರ್ ಇದೆ, ಅಗಲ 30 ಮೀಟ್ರ್ ಇದೆ. ಅದರ ವಿಸ್ತೀರ್ಣವನ್ನು ಕೇಳಿದರೆ, ವಿಸ್ತೀರ್ಣ ಕೇಳಿದ ತಕ್ಷಣ 100 ಉದ್ದ ಇಂಟು ಅಗಲವನ್ನು ಗುಣಿಸ್ಬೇಕು. 100 ಇಂಟು 30 ಗುಣಿಸ್ಬೇಕು. 100 ಇಂಟು 30 ಗುಣಿಸಿದರೆ ಬರುವಂಥದ್ದು 3000 ಚದರ ಮೀಟರ್. ಆನ್ಸರ್ ಎ ಬರ್ತೈತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾಡೋದನ್ನು ನೀವು ಲೆಕ್ಕ ನೋಡ್ಬೋದು. ನೆಕ್ಸ್ಟು 8 ಮೀಟರ್ ಚೌಕಾಕಾರದ ಬಾವಿನ ಗೋಡೆಗೆ ಬಣ್ಣವನ್ನು ಹಾಕಬೇಕಾಗಿದೆ. ಚೌಕಾಕಾರ ಮೀನ್ಸ್ ಒಂದು ಚೌಕ ಅಂದರೆ ಇದು 8 ಇತ್ತು, 8 ಮೀಟ್ರ್ ಇದೆ, ಇದು 8 ಮೀಟ್ರ್ ಇದೆ, ಇದು 8 ಮೀಟ್ರ್ ಇದೆ, ಇದು 8 ಮೀಟ್ರ್ ಇದೆ. ಹಾಕಬೇಕಾದ್ರೆ ಬಣ್ಣ ಹಾಕುವ ಭಾಗದ ವಿಸ್ತೀರ್ಣ ಕೇಳಿದ್ದಾನೆ. ವಿಸ್ತೀರ್ಣ ಕೇಳಿದಾಗ 8 ಇಂಟು 8 ಅಂದರೆ ಉದ್ದ ಇಂಟು ಅಗಲವನ್ನು ಗುಣಿಸ್ಬೇಕು. 8 8 64. ಆನ್ಸರ್ ಸಿ 64 ಚದರ ಮೀಟರ್. ನೆಕ್ಸ್ಟು ನೆಹ ಮತ್ತು ಸ್ನೇಹ 40 ಮೀಟರ್ ಉದ್ದ 10 ಮೀಟರ್ ಅಗಲ ಇರುವ ಪಾರ್ಕನ ಸುತ್ತಲೂ ಪ್ರತಿದಿನ 2 ಸುತ್ತನ್ನು ನಡೆಯುತ್ತಾರೆ. ಅವರಿಬ್ಬರು ಸೇರಿ ಪ್ರತಿದಿನ ನಡೆಯುವಂತಹ ಒಟ್ಟು ದೂರ ಅಂತ ಕೇಳಿದ್ದಾರೆ. ಅಂದರೆ ಅವರು ಪಾರ್ಕನ ಸುತ್ತಲೂ ಪ್ರತಿದಿನ ಬೆಳಿಗ್ಗೆ 2 ಸುತ್ತನ್ನು ನಡೆಯುತ್ತಾರೆ. ಅವರಿಬ್ಬರು ಸೇರಿ ಪ್ರತಿದಿನ ನಡೆಯುವಂತಹ ಒಟ್ಟು ದೂರ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಪಾರ್ಕ್ ಅಂದರೆ ಉದ್ದ 40 ಇದೆ, ಅಗಲ 10 ಇದೆ. ಇವುಗಳನ್ನು ಮಾಡಿದಾಗ ಇಲ್ಲಿ ನಮಗೆ ಕೂಡಿದಾಗ 100 ಮೀಟ್ರು. ಒಂದು ಸುತ್ತು ಬರ್ಬೇಕು ಅಂದರೆ 100 ಮೀಟ್ರ್ ಆಗುತ್ತೆ, 2 ಸುತ್ತು ಬರ್ಬೇಕು ಅಂದರೆ 200 ಮೀಟ್ರ್ ಆಗುತ್ತೆ. ಆನ್ಸರ್ ಡಿ 200 ಮೀಟ್ರು ಆಗುವಂಥದ್ದು. ನೆಕ್ಸ್ಟು ಈ ಆಕೃತಿಯಲ್ಲಿ SR ಬಾವಿನ ಉದ್ದ, SR ಅಂತ ಕೇಳಿದರೆ SR ಇಲ್ಲಿದೆ, ಇಲ್ಲಿ S ಇದೆ, ಇಲ್ಲಿ R ಇದೆ. ಇದು 4 ಇರ್ತೈತೆ, ಇದು ಸೇಮ್ ಇರ್ತೈತೆ. ಅಂದರೆ ಇದು 8 ಸೆಂಟಿಮೀಟರ್ ಇರ್ತೈತೆ, 8 ಸೆಂಟಿಮೀಟರು ಆಯಿತಾ. ನೆಕ್ಸ್ಟ್ ಬಂದಾಗ ABC ತ್ರಿಭುಜ ಸುತ್ತಳತೆ 21 ಸೆಂಟಿಮೀಟರ್ ಆದರೆ AB ಬಾಹುವಿನ ಉದ್ದ ಅಂತ ಕೇಳಿದ್ದಾರೆ. ಅಂದರೆ ಈ ಒಟ್ಟು ಸುತ್ತಳತೆಯನ್ನು ತಗೋಬೇಕು. ಒಟ್ಟು ಸುತ್ತಳತೆಯನ್ನು ಇಲ್ಲಿ ಹಾಕಂದಿನಿ. ಉಳಿದಿರುವಂಥ 2 ಬಾಹುಗಳನ್ನು ಕೂಡಬೇಕು, 13 ಬರ್ತೈತೆ. ಅದರಲ್ಲಿ ಕಳೆದಾಗ 8 ಉಳಿದೈತೆ. ಹಾಗಾಗಿ ಇದಿರುವಂಥದ್ದು 8 ಸೆಂಟಿಮೀಟ್ರ್ ಇರುವಂಥದ್ದು. ಇದು ಇನ್ನೊಂದು ಬಾವು ಎಷ್ಟಿದೆ, ಇದು 8 ಸೆಂಟಿಮೀಟ್ರ್ ಇದೆ. ಇದು ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ನಾವೇನು ಕರಿತೀವಿ, ವಿಸ್ತೀರ್ಣ ಅಂತ ಕರಿತೀವಿ. ಇದರ ಸುತ್ತಳತೆ ಕೇಳಿದರೆ ಇವಷ್ಟು ಕೂಡಬೇಕು. ಇಲ್ಲಿ 4 ಇದೆ, ಇಲ್ಲಿಗೂ ಕೂಡ 4 ಹಾಕಬೇಕು. ಇಲ್ಲಿ 7 ಇದೆ, ಇಲ್ಲಿ 7 ಇದೆ. ಅಂದರೆ ಇಲ್ಲಿ 2 2 2 2 4, ಇದೆರಡು ಇದೆರಡು, ಇದು 2 ಇದು 2 4 ಆಗುತ್ತೆ. ಈಗ ಇವಷ್ಟು ಕೂಡೋಣ. ಇದು 7 ಪ್ಲಸ್ 4, ಇದನ್ನು ಹಾಕೋಣ ಪ್ಲಸ್ 7, ಇದು 2 2 ಕೂಡ್ರೆ 4 ಪ್ಲಸ್ 4. ಆಮೇಲೆ ಇಲ್ಲಿ 4 ಇದೆ, ಈ 4 ಪ್ಲಸ್ 4 ಹಾಕೋಬೇಕು. ಮತ್ತು ಈ 2 ಇದೆ, ಪ್ಲಸ್ 2 ಹಾಕೋಬೇಕು. ಇದು ಉದ್ದ 7 ಇದೆ, ಇಲ್ಲಿಂದ ಇಲ್ಲಿಗೆ 7 ಇದೆ, ಇಲ್ಲಿಗೂ ಕೂಡ 7 ಇರ್ತೈತೆ, ಪ್ಲಸ್ 7 ಹಾಕೋಬೇಕು. ಇವುಗಳನ್ನು ಕೂಡಬೇಕು, ಅಷ್ಟನ್ನು ಕೂಡಬೇಕು. 7 3 1 11, 1 18, 18 18, 2 22, 22, 4 26, 26, 2 28, 28, 7 10 22 10 ಕೂಡಿ ಇದನ್ನು ಯಾವುದು ಅಂತ ಆನ್ಸರ್ ನೀವೇ ಮಾಡಿರಿ. ಇದನ್ನು
7 3 11 11 18 18 22 22 26 26 28 28 36 ಬರುವಂಥದ್ದು. 30ರ ಆನ್ಸರ್ ಡಿ ಆಗುತ್ತೆ. ಕೂಡ್ರಿ, ಅದನ್ನು ನೀಟಾಗಿ ಕೂಡ್ರೆ ಗೊತ್ತಾಗುತ್ತೆ. ಈ ಚಿತ್ರದಲ್ಲಿ ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಆದರೆ ಆ ಆಕೃತಿಯ ವಿಸ್ತೀರ್ಣ ಕೇಳಿದರೆ. ಈ ಚಿತ್ರದಲ್ಲಿ ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಆದರೆ ಆ ಆಕೃತಿಯ ವಿಸ್ತೀರ್ಣ ನೀವು ನೇಣಿಸ್ಬೇಕಷ್ಟೇ. 1 2 3 4 5 6 7 8 9 ಸೆಂಟಿಮೀಟರ್ ಆಗುವಂಥದ್ದು. ಆನ್ಸರ್ ಬಿ. ಒಂದು ಆಯತಾಕಾರದ ಜಮೀನಿನ ಉದ್ದ 18 ಮೀಟ್ರು ಮತ್ತು ಅಗಲ 6 ಮೀಟ್ರ್ ಇದೆ. ಈ ಜಮೀನಿನ ಸುತ್ತಳತೆ ಕೇಳಿದ್ದಾರೆ. ಅಂದರೆ ನೀವು ಆಯತಾಕಾರ ಅಂದ ತಕ್ಷಣ ಈ ರೀತಿ ಆಯತಾಕಾರದ ಒಂದು ತ್ರಿಭುಜವನ್ನು ಹಾಕಬೇಕು. ಇದು 18 ಇದೆ, ಇದು 6 ಇದೆ, ಇದು 18 ಇರ್ತೈತೆ, ಇದು 6 ಇರ್ತೈತೆ. 6 × 12 18 + 18 8 8 8 8 8 8 8 6 8 16 16 ದಶಕ 1 36 36ಕ್ಕೆ ಈ 12 ಕೂಡಿದರೆ 6 8 48. ಆನ್ಸರ್ ಎ ಆಗುವಂಥದ್ದು. ನೆಕ್ಸ್ಟು, ಇವು ಕೂಡ 1 ಅಂಕದ ಪ್ರಶ್ನೆಗಳೇ. ಸುತ್ತಳತೆ ಎಂದರೇನು? ಒಂದು ಸರಳ ರೇಖಾಕೃತಿ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ನಾವು ಸುತ್ತಳತೆ ಅಂತ ಕರಿತೀವಿ. ವಿಸ್ತೀರ್ಣ ಎಂದರೇನು? ಒಂದು ಆಕೃತಿ ಆಕ್ರಮಿಸುವಂಥ ಸ್ಥಳ ಮತ್ತು ಪ್ರದೇಶವನ್ನು ನಾವೇನಂತ ಕರಿತೀವಿ? ವಿಸ್ತೀರ್ಣ ಅಂತೇಳಿ ಕರಿತೀವಿ. ವರ್ಗ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂದರೆ ಚೌಕ ಈಕ್ವಲ್ಸ್ 4 × ಉದ್ದ. ಇದೇನಿದೆ ಇದು ಅದು ಸೂತ್ರ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ವರ್ಗದ ಸುತ್ತಳತೆಯನ್ನು ಕಂಡುಹಿಡಿಯೋದು ಇದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ ಅಂತ ಹಾಕಂದ್ರೂ ಬರ್ತೈತೆ, ಉದ್ದ ಇಂಟು ಅಗಲ ಅಂತ ಹಾಕಂದ್ರೂ ಬರ್ತೈತೆ. ಚೌಕದ ವಿಸ್ತೀರ್ಣ ಅಂದರೆ ಯಾವ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ 2 ಉದ್ದ + 2 ಅಗಲ ಅಂದರೆ 2L + 2B ಮಾನಗಳು ಅಂತೇಳಿ ನಾವು ಸೂತ್ರವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್, ಸಮಬಾಹು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು ಅಂತಂದರೆ ಸಮಬಾಹು ತ್ರಿಭುಜ ಸುತ್ತಳತೆ ಈಸ್ ಈಕ್ವಲ್ ಟು 3A ಅಂತ ಹಾಕುವಂಥದ್ದು. ಈಗ ಈ ಕೆಳಗಿನ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ನೀವೇ ಕಂಡುಹಿಡಿಯಬೇಕು. ಇವನು ಕೂಡಿಕೇಬೇಕು. 6ಕ್ಕೆ 5 ಕೂಡಿದರೆ 11, 11ಕ್ಕೆ 7 ಕೂಡಿದರೆ 18 18 ಸೆಂಟಿಮೀಟರ್. ಇಲ್ಲಿ ಏನು ಸಿ ಎಮ್ ಹಾಕಿದ್ರೆ ಅದು ಸೆಂಟಿಮೀಟರ್ ಅಂತ ಕರಿತೀವಿ. ಇದು ಸೇಮು ಇಲ್ಲಿರುವಂತಹ 3 4 3 3 4 ಮತ್ತು 3 ಕೂಡಿ ಇಲ್ಲಿ ಕೆಳಗಡೆ ಬರೀರಿ. ನೆಕ್ಸ್ಟ್ ಇದು ಅಷ್ಟೇ, ನೀವೆಲ್ಲವನ್ನೂ ಕೂಡ ಕೂಡಬೇಕಷ್ಟೆ. ಇವೆಲ್ಲವನ್ನೂ ಕೂಡ ಕೂಡಿಡಬೇಕು, ಇವನ್ನು ಕೂಡ ಕೂಡಿಡಬೇಕು, ಇದನ್ನು ಕೂಡಿಡಬೇಕು, ಇದನ್ನು ಕೂಡ ಕೂಡಿಡಬೇಕು. ನೆಕ್ಸ್ಟ್, ಈ ಕೆಳಗಿನ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಉದ್ದ ಇಂಟು ಅಗಲ ಇದನ್ನು ಗುಣಿಸಿ ಇಡಬೇಕು. 8 × 3 8 3 24 ಸೆಂಟಿಮೀಟರ್. ಇದು 6 36 ಸೆಂಟಿಮೀಟರ್. ಇವೆಲ್ಲ ವಿಸ್ತೀರ್ಣಗಳು. ಇಲ್ಲಿ ಕೇಳಿದರೆ ರೇಖಾಕೃತಿಗಳನ್ನು ಹೊಂದಿಸ್ಬೇಕು. ಇದು ಯಾವುದಿದು? ತ್ರಿಭುಜ, ಇದು ಚೌಕ, ಇದು ವೃತ್ತ, ಇದು ಆಯತ. ಈ ರೀತಿ ನೀವೇನು ಮಾಡಬೇಕು ಅದರ ಮುಂದೆ ಬರೀಬೇಕು. ಇದು ಸೇಮು ಚಿತ್ರಪಟಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇದನ್ನು ಗುಣಿಸ್ಬೇಕು. 6 4 24 ಸೆಂಟಿಮೀಟರ್. ಇದೆಷ್ಟಿದೆ? 5 ಮತ್ತು 9 ಇದೆ, 9 5 45 ಸೆಂಟಿಮೀಟರ್. ಅದೇ ರೀತಿ ಇದು 4 × 6.8 ಗುಣಿಸ್ರಿ ಇಡ್ರಿ. ಇದು 5 × 5.5 ಗುಣಿಸಿ 3.5 × 3.5 ಗುಣಿಸಿದರೆ ಬರುವಂಥದ್ದು. ನೆಕ್ಸ್ಟು ಇಲ್ಲಿ ಸಂಖ್ಯೆಗಳನ್ನು ಎಣಿಸಿ ಬರೀಬೇಕು. 1 2 3 4 5 6 7 8 9 10 11 12 13 14 16 17 18 ಅಂತ ಬರೆಯುವಂಥದ್ದು. ಅದೇ ರೀತಿ ಚೌಕಗಳನ್ನು ಎಣಿಸ್ಬೇಕು. 1 2 3 4 5 6 7 8 9 ಈ ಚೌಕಗಳನ್ನು ಎಣಿಸಿ ಅದರೊಳಗೆ ಬರೆಯುವಂಥದ್ದು. ನೆಕ್ಸ್ಟು ಅದೇ ರೀತಿ ಸೇಮ್ ರಿಪೀಟೆಡ್ ಆಗಿದೆ. ಇದು ರಿಪೀಟೆಡ್ ಆಗಿದೆ. ಇದನ್ನು ಮತ್ತೆ ರಿಪೀಟೆಡ್ ಆಗಿದೆ.
ಇಲ್ಲೂ ಅಷ್ಟೇ ಆಕೃತಿ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಹೇಳಿದರೆ ಈ ಆಕೃತಿಯಲ್ಲಿರುವಂತಹ ಚೌಕಗಳನ್ನು ಎಣಿಸ್ಬೇಕು. 1 2 3 4 5 6 7 8 9 10 11 13 14 15 16 17 18 19 20 21 22 23 24 ಇವು ಎಷ್ಟಿದಾವೋ ಅಷ್ಟನ್ನು ನೀಟಾಗಿ ಎಣಿಸ್ರಿ. ಆಕೃತಿಯೊಳಗಿನ ಚೌಕಗಳ ಸಂಖ್ಯೆ 10, ಆಕೃತಿಯ ವಿಸ್ತೀರ್ಣವಾದ 10 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅವರು ಒಂದು ಉದಾಹರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ನೀವು ಕೂಡ ಇದನ್ನ ಎಣಿಸಿ ಬರೆಯುವಂಥದ್ದು. ಅದೇ ರೀತಿ ಇದನ್ನು ಎಣಿಸಿ ಆಕೃತಿ ಒಳಗಿದಾವಲ್ಲ ಬಾಕ್ಸ್ ವೈಸು 1 2 ಇದ್ದಾವೆ, 3 4 5 6 7 8 9 10 ಇವೇನಿದಾವೆ ಬಾಕ್ಸನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು ಅಷ್ಟೇ. ಇದು ಸೇಮ್ ಬಾಕ್ಸನ್ನು ಎಣಿಸಿ ಬರೆಯುವಂಥದ್ದು. ಇದರೊಳಗಿರುವಂಥ ಬಾಕ್ಸ್ಗಳನ್ನು ಸಂಪೂರ್ಣವಾಗಿ ಎಣಿಸ್ಬೇಕು. ಒಟ್ಟು ಎಷ್ಟು ಬರ್ತವೆ ಬಾಕ್ಸ್ಗಳನ್ನು ಬರೆಯುವಂಥದ್ದು. ಇಲ್ಲಿ ಮಾಡಿರೋದು ನೋಡ್ಬೋದು. 6 4 24 ಸೆಂಟಿಮೀಟ್ರ್ ವಿಸ್ತೀರ್ಣ ಕಂಡುಹಿಡಿಯುವ ಇವೆಲ್ಲ. 9 5 45 ಸೆಂಟಿಮೀಟರ್. ಇಲ್ಲಿ 4 ಇಂಟು 6.8 ಕೂಡಿದಾಗ 27.2 ಸೆಂಟಿಮೀಟ್ರ್ ಗುಣಿಸಿದಾಗ 27.2 cm ಬರುವಂಥದ್ದು. 5 ಇಂಟು 3.5 ಗುಣಿಸಿದಾಗ 17.5 ಸೆಂಟಿಮೀಟ್ರ್ ಬರುವಂಥದ್ದು. ಇದು ಎಣಿಸಿ ನಿನ್ನ ದೇಹದ ರಚನೆಯನ್ನು ಅಂತ ಹೇಳಿದರೆ ಇಲ್ಲಿ ನೋಡಿರಿ ಒಂದು ಉದಾಹರಣೆ ನಾವು ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದರೆ ಇಲ್ಲಿ 4 ಇದೆ ಅಂದರೆ 4 1 2 3 4 ಇದು ಕೈಯೊಳಗಿರುವಂತಹ ಬಾಕ್ಸ್ಗಳು. ನೆಕ್ಸ್ಟು ಇದು 1 ಇದೆ, ಎಲ್ಲ ಸೇರಿ 1 ಇದೆ. ನೆಕ್ಸ್ಟು 4 ಬಂದರೆ 1 2 3 4 ಬಾಕ್ಸ್ ಇದ್ದಾವೆ. ಇದು ಅಷ್ಟು ಸೇರಿ 1 ಬಾಕ್ಸ್ ಇದೆ. ಒಟ್ಟು ಎಷ್ಟಾಯ್ತು 10 ಸೆಂಟಿಮೀಟ್ರ್ ಆಯ್ತು. ಅದೇ ರೀತಿ ನೀವು ತಲೆಯನ್ನು ಕೇಳಿದರೆ ತಲೆಯನ್ನು ಪೂರ್ತಿ ಇವನ್ನೆಲ್ಲ ಎಣಿಸ್ಬೇಕು. ಎಣಿಸ್ಬಿಟ್ಟು ಪೂರ್ತಿ ಒಂದು ಬರ್ತೈತೆ ಅದನ್ನು ಇಲ್ಲಿ ಬರೆಯುವಂಥದ್ದು. ನನ್ನ ದೇಹದ ಭಾಗ ಅಂದರೆ ದೇಹದ ಭಾಗವನ್ನು ಇದನ್ನು ಎಣಿಸಿ ಬರೆಯುವಂಥದ್ದು. ಕಾಲುಗಳು ಭಾಗ ಅಂದರೆ ಇವನ್ನ ಎಣಿಸಿ ಅಲ್ಲಿಗೆ ಸಂಪೂರ್ಣವಾಗಿ ಫಿಲ್ ಮಾಡುವಂಥದ್ದು. ನೆಕ್ಸ್ಟು ಈ ಚೌಕಗಳನ್ನು ಎಣಿಸಿ ಬರೆಯುವಂಥದ್ದು. ಈ ಚೌಕಗಳನ್ನು ಎಣಿಸಿ ಇಲ್ಲಿ ಬರೆದಿರುವಂಥದ್ದು ಒಟ್ಟು 18 ಇರುವಂಥದ್ದು. ಇವು ಒಟ್ಟು 14 ಇರುವಂಥದ್ದು. ಒಟ್ಟು 15 ಇರುವಂಥದ್ದು. ಅಂದರೆ ಇವನ್ನ ಎಣಿಸ್ಬೇಕು, ಇದನ್ನು ಎಣಿಸ್ಬೇಕು, ಟೋಟಲ್ ಮತ್ತು ಇದನ್ನು ತಗೋಬೇಕು, ಇದನ್ನು ತಗೋಬೇಕು 14 ಆಗುವಂಥದ್ದು. ಇದು 12 ಆಗಿರುವಂಥದ್ದು. 4 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಒಂದು ಲೆಕ್ಕವನ್ನು ಬಿಡಿಸ್ತೀನಿ ನಾನು. ಸುಮಂತ ತನ್ನ ಮೇಜಿನ ಸುತ್ತ ಟೇಪನ್ನು ಅಂಟಿಸಬೇಕಾಗಿದೆ. ಆ ಮೇಜಿನ ಉದ್ದ 3 ಮೀಟ್ರ್ ಇದೆ, ಅಗಲ 2 ಮೀಟ್ರ್ ಇದೆ. ಸುಮಂತನಿಗೆ ಬೇಕಾದ ಟೇಪಿನ ಅಳತೆ ಮೀನ್ಸ್ ಅಂದರೆ ಅವನು ಸುತ್ತ ಅಂಟಿಸ್ಬೇಕಲ್ಲ, ಅದ್ರ ಸುತ್ತಳತೆಯನ್ನು ಕಂಡುಹಿಡಿಬೇಕು. ನೋಡಿರಿ ಇಲ್ಲಿ ಸುತ್ತ ಅಂತ ಹೇಳಿದರೆ ಸುತ್ತಲೂ ಅಂಟಿಸ್ಬೇಕಾದ್ರೆ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಈಗ ಅವನು ಒಂದು ಮೇಜು ಇದು ಈ ಥರ ಇದೆ ಮೇಜು. ಇಲ್ಲಿ 3 ಸೆಂಟಿಮೀಟ್ರ್ ಇದೆ, ಇಲ್ಲಿ 2 ಸೆಂಟಿಮೀಟ್ರ್ ಇದೆ. ಇವು ಆಯತಾಕೃತಿ ಆಗಿರೋದ್ರಿಂದ ಈ ಬಾವು ಸಮ ಇರ್ತವೆ, ಇದು ಸಮ ಇರ್ತವೆ. ಅವುಗಳನ್ನು ಅಷ್ಟು ಕೂಡಿದಾಗ 10 ಮೀಟರ್ ಅಂದರೆ ಅವನಿಗೆ ಬೇಕಾಗಿರುವಂತಹ ಟೇಪಿನ ಉದ್ದ 10 ಮೀಟರ್ ಬೇಕು. ಇದೇ ರೀತಿ ನೀವೆಲ್ಲ ಲೆಕ್ಕಗಳನ್ನು ಮಾಡಬೇಕು. ಇದು ಏನು ಕೇಳಿದ್ದಾನೆ, ಪ್ರಿಯ ತನ್ನ ಮನೆಗೆ ಒಂದು ಕುಟುಂಬದ ಫೋಟೋವನ್ನು ಬಳಸಿದ್ದು. ಆ ಫೋಟೋವಿಗೆ ಮರದ ಫ್ರೇಮ್ ಹಾಕಬೇಕಾಗಿದೆ. ಆ ಫೋಟೋವಿನ ಉದ್ದ 30 ಸೆಂಟಿಮೀಟ್ರ್ ಇದೆ, ಉದ್ದ 40 ಸೆಂಟಿಮೀಟ್ರ್ ಇದೆ, ಅಗಲ 30 ಸೆಂಟಿಮೀಟ್ರ್ ಇದೆ. ಫೋಟೋ ಫ್ರೇಮ್ ಸುತ್ತಲೂ ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಯಬೇಕು ಅಷ್ಟೇ. ನೆಕ್ಸ್ಟು ಸಾಗರದ ಬಳಿ ಒಂದು ಬರೆಯುವ ಹಲಗೆ ಇದೆ. ಆ ಹಲಗೆ ಹಂಚಿಗೆ ಬಣ್ಣದ ಪಟ್ಟಿ ಅಂಟಿಸಬೇಕಾಗಿದೆ. ಆ ಹಲಗೆಯ ಉದ್ದ 4 ಮೀಟರ್ ಮತ್ತು ಅಗಲ 6 ಮೀಟ್ರ್ ಆದರೆ ಎಷ್ಟು ಉದ್ದದ ಬಣ್ಣದ ಪಟ್ಟಿ ಬೇಕಾಗ್ತದೆ? ಅಂದರೆ ಸುತ್ತಲೂ ಅಂಟಾಕಕ್ಕೆ ಬೇಕಾಗುವಂಥ ಬಣ್ಣದ ಪಟ್ಟಿ. ಇದ್ರೂ ಕೂಡ ಸುತ್ತಳತೆ ಕಂಡುಹಿಡಿಯಬೇಕು. ಸುಮ ಮತ್ತು ಉಮ 10 ಮೀಟರ್ ಮತ್ತು 9 ಮೀಟರ್ ಅಗಲದ ಪಾರ್ಕಿನ ಸುತ್ತಲೂ ಪ್ರತಿದಿನ ಬೆಳಗ್ಗೆ 5 ಸುತ್ತು ನಡೆಯುತ್ತಾರೆ. ಅವರಿಬ್ಬರು ಸೇರಿ ಪ್ರತಿದಿನ ನಡೆಯುವಂಥ ದೂರವೆಷ್ಟು ಅಂತ ಕೇಳಿದ್ದಾರೆ. ನಾವಿಲ್ಲಿ ಇದು ಕೂಡ ಹಾಕಬೇಕು. ಇಲ್ಲಿ 10 ಮೀಟರ್ ಇರ್ತೈತೆ, ಇಲ್ಲಿ 9 ಮೀಟರ್ ಇರ್ತೈತೆ. ಇದು 10 ಆಗುತ್ತೆ, ಇದ್ರದ್ದು ವಿಕೋಲಿಗೆ ಇದು 9 ಆಗುತ್ತೆ. ಈ ಅಷ್ಟನ್ನು ಕೂಡಬೇಕು. 9 2 18, 10 10 20 ಟೋಟಲ್ ಮಾಡಿದಾಗ 8 38 ಬರ್ತೈತೆ. ಇದು ಒಂದು ಸುತ್ತು 38. ಅಂಥವು ಎಷ್ಟು ಸುತ್ತು ಹೋಗ್ತಾರೆ? 5 ಸುತ್ತು ಹೋಗ್ತಾರೆ. ಇಂಟು 5ರಿಂದ ಇದನ್ನು ಗುಣಿಸ್ಬೇಕು. ಗುಣಿಸಿದಾಗ ಬರುವಂಥದ್ದನ್ನು ನಾವು ಅವರು ದೂರವನ್ನಾಗಿ ನಾವು ಬರೆಯುವಂಥದ್ದು. ಇಷ್ಟು ಈ ಒಂದು 4ನೇ ತರಗತಿಯ ಗಣಿತ ಪರೀಕ್ಷೆಯ ಘಟಕ ಪರೀಕ್ಷೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.